ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಅಫ್ಘಾನ್ ದೇಶದಿಂದ ಕನ್ನಡಿಗನ ರಕ್ಷಣೆಯಾಗಿದೆ. ಮಂಗಳೂರಿನ ಉಳ್ಳಾಲದ ಕನ್ನಡಿಗ ಮೆಲ್ವಿನ್ ಮೊಂಟೇರೋ ಈಗ ತವರಿಗೆ ಮರಳಿದ್ದಾರೆ. ನಿನ್ನೆ ಕಾಬೂಲ್ನಿಂದ ಏರ್ ಲಿಫ್ಟ್ ಆಗಿದ್ದಾರೆ ಮೆಲ್ವಿನ್ ಮೊಂಟೇರೋ. ಕಳೆದ 10 ವರ್ಷಗಳಿಂದ ಅವರು ಕಾಬೂಲ್ನಲ್ಲೇ ಇದ್ರು, ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ಅಲ್ಲಿ ಉಂಟಾದಂತ ಒಂದು ಅರಾಜಕತೆಯಿಂದಾಗಿ ಇವ್ರಿಗೂ ಸಾಕಷ್ಟು ಸಮಸ್ಯೆ ಆಗಿತ್ತು. ಫೈನಲಿ ತಮ್ಮ ಊರಿಗೆ ಅವರು ವಾಪಸ್ ಆಗಿದ್ದಾರೆ. ಸುಮಾರು 10 ವರ್ಷಗಳಿಂದ ಅವರು ಕಾಬೂಲ್ನಲ್ಲಿದ್ರು. ಆಸ್ಪತ್ರೆಯಲ್ಲಿ ತಂತ್ರಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ರು ಮೆಲ್ವಿನ್. ನಿನ್ನೆ ದೆಹಲಿಯಿಂದ ಮಂಗಳೂರಿಗೆ ಬಂದಿದ್ದಾರೆ ಮೆಲ್ವಿನ್. ಕಾಬೂಲ್ ಏರ್ಪೋರ್ಟ್ ಬಳಿಯೇ ಆಸ್ಪತ್ರೆ ಇದ್ದಂತ ಕಾರಣ ಬದುಕಿ ಬಂದಿದ್ದಾರೆ. ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಅವರು ವಿವರಣೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ನಮ್ಮ ದೇಶಕ್ಕೆ, ನಮ್ಮ ಊರಿಗೆ ವಾಪಸ್ ಹೋದ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಜನ ಏರ್ಪೋರ್ಟ್ ಅಂತ ಧಾವಿಸಿ ಬರ್ತಾ ಇದ್ರು. ಯಾವ ಫ್ಲೈಟ್ ಸಿಕ್ಕಿದ್ರು ಹತ್ಕೊಂಡು ಹೋಗಿದ್ದನ್ನ ನಾವು ಮೊನ್ನೆಯಿಂದ ಕೂಡ ಗಮನಿಸ್ತಾ ಇದ್ವಿ. ಬಟ್ ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಅನ್ನ ಆಹಾರ ಇಲ್ಲದೆ ವಿಮಾನ ನಿಲ್ದಾಣದಲ್ಲೇ ಕಾಯ್ತಾ ಇದ್ರು. ಫೈನಲಿ ಮೆಲ್ವಿನ್ ಭಾರತಕ್ಕೆ ಬಂದಿದ್ದಾರೆ. ಮೆಲ್ವಿನ್ ಜೊತೆಯಲ್ಲಿ ನಮ್ಮ ಮಂಗಳೂರು ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾತುಕತೆ ನಡೆಸಿದ್ದಾರೆ. ನೋಡ. ಅಫ್ಘಾನಿಸ್ತಾನದಿಂದ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರುವ ನಿಟ್ಟಿನಲ್ಲಿ ಭಾರತೀಯ ವಾಯುಸೇನೆ ಕೆಲಸ ಮಾಡ್ತಾ ಇದೆ. ಮಂಗಳೂರಿನ ಕೂಡ ಅಫ್ಘಾನಿಸ್ತಾನದಿಂದ ಭಾರತೀಯ ವಾಯುಸೇನೆ ಯಶಸ್ವಿಯಾಗಿ ಕರ್ಕೊಂಡು ಬಂದಿದೆ. ಅವ್ರ ಜೊತೆ ಮಾತಾಡೋಣ. ಸರ್, ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಮತ್ತೆ ಯಾವ ರೀತಿ ಕಾರ್ಯಕ್ರಮ ಆಯ್ತು? ನಾನು ಕಾಬೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಏರ್ಪೋರ್ಟ್ ಅಲ್ಲಿ ಎಲ್ಲ ಲೋಕಲ್ಸ್ ನವರು ಅಟ್ಯಾಕ್ ಮಾಡಿದ್ರು. ಎಷ್ಟು ಗಂಟೆಗೆ ಕಾರ್ಯಕ್ರಮ ಆಯ್ತು? ಮೊನ್ನೆ ಬೆಳಿಗ್ಗೆ ನಾನು ಒಂದು 5 ಗಂಟೆಗೆ ನಮ್ಮ ಇಂಡಿಯನ್ ಏರ್ಫೋರ್ಸ್ C-17 ನಲ್ಲಿ ಏರ್ ಲಿಫ್ಟ್ ಆಗಿತ್ತು. ಅವರು ಗುಜರಾತ್ಗೆ ತಂದು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ದಿಲ್ಲಿಗೆ ಕರ್ಕೊಂಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ಬಿಟ್ರು. ಸರ್, ಯಾವ ರೀತಿಯಾಗಿದೆ ಪರಿಸ್ಥಿತಿ ಈಗ ಅಫ್ಘಾನಿಸ್ತಾನದಲ್ಲಿ ಸದ್ಯ? ಅಫ್ಘಾನಿಸ್ತಾನದಲ್ಲಿ ಈಗ ಎಲ್ಲ ಇಡೀ ಅಫ್ಘಾನಿಸ್ತಾನ ಅವನು ಕಾಬೂಲ್ ಅವರು ತಾಲಿಬಾನ್ ಅವರು ಅಟ್ಯಾಕ್ ಮಾಡಿದ್ರು. ಓನ್ಲಿ ಕಾಬೂಲ್ ಏರಿಯಾ ಮಾತ್ರ ಸ್ವಲ್ಪ ಸೇಫ್ ಆಗಿದೆ ಇಷ್ಟರ ತನಕ. ಅದು ಇನ್ನು ಮುಂದೆ ಅದು ಕೂಡ ಅವರ ಕೈಯಲ್ಲಿ ಅಂತ ಅನಿಸ್ತೇವೆ. ಸರ್, ಎಷ್ಟು ಮಂದಿ ಕನ್ನಡಿಗರು ಅಲ್ಲಿದ್ದಾರೆ ನಿಮ್ಮ ಕನ್ನಡಿಗರನ್ನು ಆಗಾಗ್ಲೇ ಎಲ್ಲರನ್ನು ಏರ್ ಲಿಫ್ಟ್ ಮಾಡಿದ್ದಾರೆ. ಇವತ್ತು ಸಹ ಬೆಳಿಗ್ಗೆ ಮಾಡಿದ್ರು. ಈಗ ಕತಾರಲ್ಲಿದ್ದಾರೆ. ಸೊ ಇನ್ನು ಸ್ವಲ್ಪ ಮಂದಿ ಇದ್ದಾರೆ ಅಂತ ಅನಿಸ್ತದೆ. ಈಗ ಕನ್ನಡಿಗರು ಎಲ್ಲರೂ ಬಂದಿದ್ದಾರೆ. ನಿಮ್ಮ ಬೇಸ್ಗೆ ತಾಲಿಬಾನ್ಗಳು ಅಟ್ಯಾಕ್ ಮಾಡಿದ್ದಾರೆ ಹೇಗೆ? ಇಲ್ಲ, ನಮ್ಮ ಬೇಸಿಗೆ ಯಾರು ಅಟ್ಯಾಕ್ ಮಾಡಲಿಲ್ಲ. ಅದು ಮೊನ್ನೆ ಎಲ್ಲ ಅವರು ಲೋಕಲ್ಸ್ ಎಲ್ಲ ಬಂದಿದ್ರು. ಅವರು ತಾಲಿಬಾನಿಗಳಲ್ಲ, ಲೋಕಲ್ಸ್ ಸಿಟಿಸನ್ಸ್. ಅವರು ಊರು ಬಿಟ್ಟು ಹೋಗ್ಬೇಕಂತ ಎಲ್ಲ ಏರ್ಪೋರ್ಟ್ ಬಂದು ಏರ್ಪೋರ್ಟ್ ಅನ್ನು ಮುತ್ತಿಗೆ ಹಾಕಿದ್ರು. ಸೊ ಎಲ್ಲರೂ ರನ್ವೇ ಅಲ್ಲಿ ಎಲ್ಲ ನಿಂತಿದ್ರು ಎಲ್ಲರೂ. ಸದ್ಯದ ಪರಿಸ್ಥಿತಿ ಯಾವ ರೀತಿ? ಸದ್ಯದ ಪರಿಸ್ಥಿತಿ ಈಗ ಕಾಬೂಲಲ್ಲಿ ಏರ್ಲಿಕ್ಕೆ ಆಗುದಿಲ್ಲ, ಅಷ್ಟು ಸೇಫ್ ಆಗಿಲ್ಲ. ಸರ್, ಮುಂದೆ ಏನ್ ನಿರ್ಧಾರ ಮಾಡ್ತೀವಿ? ಮತ್ತೆ ಹೋಗ್ತೀರಾ ಮತ್ತೆ ಇಲ್ಲೇ ಇನ್ನು ನೋಡ್ಬೇಕಷ್ಟೇ. ಇನ್ನು ಏನೋ ಸೇಫ್ ಆಗಿದ್ರೆ ಅಲ್ಲಿ ಮುಂದೆ ಎಲ್ಲ ಫೋರ್ಸಸ್ ಬಂದ್ರೆ ಅಮೆರಿಕನ್ ಬೇಸ್ ಇದ್ರೆ ಹೋಗ್ಬೋದು. ಇದು ಅಫ್ಘಾನಿಂದ ರಕ್ಷಣೆಗೊಳಗಾದಂತಹ ಮಂಗಳೂರಿನ ಕನ್ನಡಿಗನ ಮಾತು. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಇನ್ನು ಅಫ್ಘಾನಿಸ್ತಾನ ತಾಲಿಬಾನ್ ಕೈವಶವಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿರುವಂತಹ ಅಫ್ಘಾನ್ ವಿದ್ಯಾರ್ಥಿಗಳಲ್ಲಿ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಭಯಭೀತರಾಗಿದ್ದಾರೆ ಅಫ್ಘಾನ್ನ ವಿದ್ಯಾರ್ಥಿಗಳು. ಈಗ ಕಂಟಿನ್ಯೂಸ್ ಆಗಿ ತಮ್ಮ ಪೇರೆಂಟ್ಸ್ ಇರ್ಬೋದು, ತಮ್ಮ ರಿಲೇಟಿವ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಕಾಲ್ ಮಾಡ್ತಾ ಇದ್ದಾರೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಸರಿ, ಆದರೆ ಕ್ಷಣದಿಂದ ಕ್ಷಣಕ್ಕೆ ಕೆಲವೊಂದು ವಿಜುವಲ್ಸ್ ನೋಡಿದಾಗ, ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ವರದಿ ಪ್ರಕಟ ಆದಾಗ ಒಂಥರ ಭಯಭೀತರಾಗ್ತಾ ಇದ್ದಾರೆ. ಕೃಪಾನಿಧಿ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಸನವುಲ್ಲಾ. ಫೋನ್ ಮೂಲಕ ಪೋಷಕರನ್ನ ಸಂಪರ್ಕ ಮಾಡಿದಾರಂತೆ. ತಮ್ಮ ಫ್ಯಾಮಿಲಿ ಸೇಫ್ ಅಂತ ವಿಡಿಯೋನ ಮಾಡಿದ್ದಾರೆ ಸನವುಲ್ಲಾ. ದೇವರ ದಯೆಯಿಂದ ನಮ್ಮ ಕುಟುಂಬ ಸುರಕ್ಷಿತವಾಗಿದೆ. ಕಾಬೂಲ್ನಲ್ಲಿರುವಂಥ ಕುಟುಂಬಸ್ಥರ ಜೊತೆ ನಾನು ಮಾತಾಡಿದ್ದೀನಿ, ಅವರೆಲ್ಲರೂ ಸೇಫ್ ಆಗಿದ್ದಾರೆ ಅಂತ ವಿದ್ಯಾರ್ಥಿ ವಿಡಿಯೋ ಮಾಡಿದ್ದಾರೆ. ಆದರೆ ಎಷ್ಟು ದಿನ ಸೇಫ್ ಆಗಿರ್ತಾರೆ? ಸೊ ಇದೀಗ ವಿದ್ಯಾರ್ಥಿಗಳಲ್ಲಿ ಆತಂಕಕ್ಕೆ ಕಾರಣ ಆಗಿರೋದು. ಅದ್ರ ಬಗ್ಗೆ ಬೇಸರನೂ ಕೂಡ ಅವ್ರಿಗಿದೆ. ನಾನು ಬೆಂಗಳೂರಲ್ಲಿ ಇದ್ರೂ ಅಲ್ಲಿನ ಭಯ ನನ್ನನ್ನು ಕಾಡ್ತಾ ಇದೆ ಅಂತ ಸನವುಲ್ಲಾ ವಿಡಿಯೋದಲ್ಲಿ ಹೇಳಿದ್ದಾರೆ. The Taliban entered to the city. I am in contact with my family. Alhamdulillah, they're safe. I have been talking with my father, with my mother, and my friend. So they said that right now they're safe. Alhamdulillah.
Secondly, I want to talk about what's happening right now in Afghanistan. We know that it is very shocking that Taliban has been captured all over the city, all over Afghanistan in 8 days, and all the world is shocked at how the Taliban captured this much fast, because there was a troops of Afghanistan, there was a commando who has been trained for 20 years by American government. The Taliban